ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಫ್ರೀ ಬಸ್ ವ್ಯವಸ್ಥೆ ಕಲ್ಪಿಸಿದೆ. ಆದರೆ ಇಲ್ಲೊಂದು ಮಹಿಳೆಯರ ಗ್ಯಾಂಗ್ ಇದನ್ನೇ ಬಂಡವಾಳ ಮಾಡಿಕೊಂಡಿದೆ. ಫ್ರೀ ಬಸ್ ಯೋಜನೆಯನ್ನ ಕಳ್ಳತನಕ್ಕೆ ಬಳಸ್ತಾ ಇದೆ. ಅರೆ ಇದೇನಪ್ಪಾ ಫ್ರೀ ಬಸ್ ಕಳ್ಳತನ ಕಹಾನಿ ಅಂತೀರಾ? ಸ್ಟೋರಿ ನೋಡಿ. ಬಸ್ನಲ್ಲಿ ಪ್ರಯಾಣಿಸುವವರೇ ಎಚ್ಚರ. ಕಲಬುರಗಿಯಲ್ಲಿ ಮಹಿಳಾ ಕಳ್ಳರ ಗ್ಯಾಂಗ್. ನೋಡಿ, ಈ ಫೋಟೋದಲ್ಲಿರುವ ಮಹಿಳೆಯರನ್ನ ಒಂದ್ಸಾರಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಾಳೆ ನೀವೇನಾದ್ರೂ ಬಸ್ನಲ್ಲಿ ಹೋಗುವಾಗ ಅಪ್ಪಿ ತಪ್ಪಿ ಇವರು ಪ್ರತ್ಯಕ್ಷ ಆದ್ರೂ ಆಗಬಹುದು. ಇವರು ಅಂತಿಂತ ಕಳ್ಳರಲ್ಲ, ಖತರ್ನಾಕ್ ಕಳ್ಳಿಯರು. ಅಂದಹಾಗೆ ಇವರು ಮೂಲತಃ ಕಲಬುರಗಿ ನಗರದ ಬಾಪು ನಗರದ ನಿವಾಸಿಗಳು. ಇವರ ಕಸುಬು ಫುಲ್ ಟೈಮ್ ಕಳ್ಳತನ. ಬೆಳಗ್ಗೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಈ ಗ್ಯಾಂಗ್ ನೇರವಾಗಿ ಫ್ರೀ ಬಸ್ ಅನ್ನ ಹಿಡಿದುಕೊಂಡು ಜಿಲ್ಲೆಯ ಹಲವು ತಾಲೂಕುಗಳಿಗೆ ತೆರಳುತ್ತಾರೆ. ರಶ್ ಇರೋ ಬಸ್ನಲ್ಲಿ ಮಹಿಳೆಯರ ಕತ್ತಲ್ಲಿದ್ದ ಚಿನ್ನದ ಸರಗಳನ್ನ ಎಗರಿಸುತ್ತಾರೆ. ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಾರೆ. ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದ್ರೂ ಕೊರಲಲ್ಲಿ ಚೈನ್ ಇದ್ರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ತರ ಕ್ರಿಯೇಟ್ ಮಾಡಿ ಕೊರಲಲ್ಲಿರುವಂತಹ ಚೈನ್ ಕಿತ್ಕೊಳ್ಳುವುದು ಇವರದು ವಿಶೇಷತೆ. ಸೊ ಈ ಹಿಂದೆ ಎರಡು ಕೇಸಸ್ ಅಲ್ಲಿ ಇವರು ಭಾಗಿಯಾಗಿರುವುದು ಒಪ್ಕೊಂಡಿರ್ತಾರೆ ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ. ಹೀಗೆ ಮೊನ್ನೆ ಸುಲೇಪೇಟ್ ಬಸ್ ಸ್ಟ್ಯಾಂಡ್ನಲ್ಲಿ ವೃದ್ಧೆಯ ಕತ್ತಲಿದ್ದ ಸರ ಮತ್ತು ಮಹಿಳೆಯ ಸರ ಕದ್ದು ಈ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಜಿಲ್ಲೆಯ ಜನನಿಬಿಡ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಕಣ್ಣಿಟ್ಟು ಕೃತ್ಯ ಎಸಗಿದ 24 ಗಂಟೆಯಲ್ಲೇ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಟ್ ಇವರೆಲ್ಲ ಅವರು ಮಾಡ್ತಾ ಇರುವುದು ಒಪ್ಕೊಂಡಿದ್ದಾರೆ. ಇವರೆಲ್ಲ ಜನ ಸೇರಿರುವುದು ಬಾಪುನಗರ ಏರಿಯಾದವರಾಗಿದ್ದಾರೆ. ಆ ಎರಡು ಸೂಲೆಪೇಟ್ ಅವ್ರದ್ದು ಇವ್ರದ್ದು ನಾವು ಪರಿಚಯ ಅಂತ ಕೇಳಿಲ್ಲ. ಬಟ್ ಅಟ್ ಲೀಸ್ಟ್ ಅಲ್ಲಿ ಸೇಡಂ ಪಟ್ಟಣದಲ್ಲಿ 3 ಜನ, ಏಕ್ತಾ, ಸರಿತಾ ಪಾಟೀಲ್, ಕರೋನಾ ಅನ್ನ 3 ಜನ ಭಾಗಿಯಾಗಿದ್ದರು. ಬಟ್ ಆದ್ರೆ ನಾವು ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ವಿ, ರಿಕವರಿ ಮಾಡಿದ್ವಿ. ಇನ್ನೂ ಇಬ್ಬರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. ಒಟ್ಟಿನಲ್ಲಿ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಫ್ರೀ ಬಸ್ ಯೋಜನೆ ಕೊಟ್ಟಿದೆ. ಆದರೆ ಇವರು ಮಾತ್ರ ಸರ್ಕಾರದ ಈ ಫ್ರೀ ಬಸ್ ಯೋಜನೆಯನ್ನ ಕಳ್ಳತನಕ್ಕೆ ಉಪಯೋಗಿಸಿಕೊಂಡು ಇದೀಗ ಜೈಲು ಪಾಲಾಗಿದ್ದಾರೆ. ಓಂ ಪ್ರಕಾಶ್ ಹೆಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. आपके समय में पूर्व चेयरमैन ने जो व्यवस्था दी, आपने अपना स्पष्टीकरण दे दिया. इसके बाद में नाउ अब श्री मोहम्मद नदीमुल हक अपनी बात जारी रखेंगे. सर, ओके, आई थैंक यू वेरी मच फॉर गिविंग मी दिस टाइम. प्लीज नो. ये जबर भी देखा है. तारीख की नजरों ने, लम्हों ने खता की थी, सदियों ने सजा पाई. सर, मोहतरम चेयरमैन साहब, प्लीज, आज मैं जिस बिल पर गुफ्तगू के लिए खड़ा हुआ हूँ, ये सिर्फ कोई कानूनी मसूदा नहीं है, ಬಲ್ಕೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಫ್ರೀ ಬಸ್ ವ್ಯವಸ್ಥೆ ಕಲ್ಪಿಸಿದೆ. ಆದರೆ ಇಲ್ಲೊಂದು ಮಹಿಳೆಯರ ಗ್ಯಾಂಗ್ ಇದನ್ನೇ ಬಂಡವಾಳ ಮಾಡಿಕೊಂಡಿದೆ. ಫ್ರೀ ಬಸ್ ಯೋಜನೆಯನ್ನ ಕಳ್ಳತನಕ್ಕೆ ಬಳಸ್ತಾ ಇದೆ. ಅರೆ ಇದೇನಪ್ಪಾ ಫ್ರೀ ಬಸ್ ಕಳ್ಳತನ ಕಹಾನಿ ಅಂತೀರಾ? ಸ್ಟೋರಿ ನೋಡಿ. ಬಸ್ನಲ್ಲಿ ಪ್ರಯಾಣಿಸುವವರೇ ಎಚ್ಚರ. ಕಲಬುರಗಿಯಲ್ಲಿ ಮಹಿಳಾ ಕಳ್ಳರ ಗ್ಯಾಂಗ್. ನೋಡಿ, ಈ ಫೋಟೋದಲ್ಲಿರುವ ಮಹಿಳೆಯರನ್ನ ಒಂದ್ಸಾರಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಾಳೆ ನೀವೇನಾದ್ರೂ ಬಸ್ನಲ್ಲಿ ಹೋಗುವಾಗ ಅಪ್ಪಿ ತಪ್ಪಿ ಇವರು ಪ್ರತ್ಯಕ್ಷ ಆದ್ರೂ ಆಗಬಹುದು. ಇವರು ಅಂತಿಂತ ಕಳ್ಳರಲ್ಲ, ಖತರ್ನಾಕ್ ಕಳ್ಳಿಯರು. ಅಂದಹಾಗೆ ಇವರು ಮೂಲತಃ ಕಲಬುರಗಿ ನಗರದ ಬಾಪು ನಗರದ ನಿವಾಸಿಗಳು. ಇವರ ಕಸುಬು ಫುಲ್ ಟೈಮ್ ಕಳ್ಳತನ. ಬೆಳಗ್ಗೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಈ ಗ್ಯಾಂಗ್ ನೇರವಾಗಿ ಫ್ರೀ ಬಸ್ ಅನ್ನ ಹಿಡಿದುಕೊಂಡು ಜಿಲ್ಲೆಯ ಹಲವು ತಾಲೂಕುಗಳಿಗೆ ತೆರಳುತ್ತಾರೆ. ರಶ್ ಇರೋ ಬಸ್ನಲ್ಲಿ ಮಹಿಳೆಯರ ಕತ್ತಲ್ಲಿದ್ದ ಚಿನ್ನದ ಸರಗಳನ್ನ ಎಗರಿಸುತ್ತಾರೆ. ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಾರೆ. ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದ್ರೂ ಕೊರಲಲ್ಲಿ ಚೈನ್ ಇದ್ರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ತರ ಕ್ರಿಯೇಟ್ ಮಾಡಿ ಕೊರಲಲ್ಲಿರುವಂತಹ ಚೈನ್ ಕಿತ್ಕೊಳ್ಳುವುದು ಇವರದು ವಿಶೇಷತೆ. ಸೊ ಈ ಹಿಂದೆ ಎರಡು ಕೇಸಸ್ ಅಲ್ಲಿ ಇವರು ಭಾಗಿಯಾಗಿರುವುದು ಒಪ್ಕೊಂಡಿರ್ತಾರೆ ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ.
ಹೀಗೆ ಮೊನ್ನೆ ಸುಲೇಪೇಟ್ ಬಸ್ ಸ್ಟ್ಯಾಂಡ್ನಲ್ಲಿ ವೃದ್ಧೆಯ ಕತ್ತಲಿದ್ದ ಸರ ಮತ್ತು ಮಹಿಳೆಯ ಸರ ಕದ್ದು ಈ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಜಿಲ್ಲೆಯ ಜನನಿಬಿಡ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಕಣ್ಣಿಟ್ಟು ಕೃತ್ಯ ಎಸಗಿದ 24 ಗಂಟೆಯಲ್ಲೇ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಟ್ ಇವರೆಲ್ಲ ಅವರು ಮಾಡ್ತಾ ಇರುವುದು ಒಪ್ಕೊಂಡಿದ್ದಾರೆ. ಇವರೆಲ್ಲ ಜನ ಸೇರಿರುವುದು ಬಾಪುನಗರ ಏರಿಯಾದವರಾಗಿದ್ದಾರೆ. ಆ ಎರಡು ಸೂಲೆಪೇಟ ಅವ್ರದ್ದು ಇವ್ರದ್ದು ನಾವು ಪರಿಚಯ ಅಂತ ಕೇಳಿಲ್ಲ. ಬಟ್ ಅಟ್ಲೀಸ್ಟ್ ಅಲ್ಲಿ ಸೇಡಂ ಪಟ್ಟಣದಲ್ಲಿ 3 ಜನ, ಏಕ್ತಾ, ಸರಿತಾ ಪಾಟೀಲ್, ಕರೋನಾ ಅನ್ನ 3 ಜನ ಭಾಗಿಯಾಗಿದ್ದರು. ಬಟ್ ಆದ್ರೆ ನಾವು ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ವಿ, ರಿಕವರಿ ಮಾಡಿದ್ವಿ. ಇನ್ನೂ ಇಬ್ಬರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. ಒಟ್ಟಿನಲ್ಲಿ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಫ್ರೀ ಬಸ್ ಯೋಜನೆ ಕೊಟ್ಟಿದೆ. ಆದ್ರೆ ಇವರು ಮಾತ್ರ ಸರ್ಕಾರದ ಈ ಫ್ರೀ ಬಸ್ ಯೋಜನೆಯನ್ನ ಕಳ್ಳತನಕ್ಕೆ ಉಪಯೋಗಿಸಿಕೊಂಡು ಇದೀಗ ಜೈಲು ಪಾಲಾಗಿದ್ದಾರೆ. ಓಂ ಪ್ರಕಾಶ್ ಹೆಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. आपके समय में पूर्व चेयरमैन ने जो व्यवस्था दी, आपने अपना स्पष्टीकरण दे दिया. इसके बाद में नाउ अब श्री मोहम्मद नदीमुल हक अपनी बात जारी रखेंगे. सर, ओके, आई थैंक यू वेरी मच फॉर गिविंग मी दिस टाइम. प्लीज नो जबर भी देखा है, तारीख की नजरों ने लम्हों ने खता की थी, सदियों ने सजा पाई. सर, मोहतरम चेयरमैन साहब, प्लीज, आज मैं जिस बिल पर गुफ्तगू के लिए खड़ा हुआ हूँ, ये सिर्फ कोई कानूनी मसूदा नहीं है, ಬಲ್ಕಿ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಫ್ರೀ ಬಸ್ ವ್ಯವಸ್ಥೆ ಕಲ್ಪಿಸಿದೆ. ಆದ್ರೆ ಇಲ್ಲೊಂದು ಮಹಿಳೆಯರ ಗ್ಯಾಂಗ್ ಇದನ್ನೇ ಬಂಡವಾಳ ಮಾಡಿಕೊಂಡಿದೆ. ಫ್ರೀ ಬಸ್ ಯೋಜನೆಯನ್ನ ಕಳ್ಳತನಕ್ಕೆ ಬಳಸ್ತಾ ಇದೆ. ಅರೆ ಇದೇನಪ್ಪ ಫ್ರೀ ಬಸ್ ಕಳ್ಳತನ ಕಹಾನಿ ಅಂತೀರಾ? ಸ್ಟೋರಿ ನೋಡಿ. ಬಸ್ನಲ್ಲಿ ಪ್ರಯಾಣಿಸುವವರೇ ಎಚ್ಚರ. ಕಲಬುರಗಿಯಲ್ಲಿ ಮಹಿಳಾ ಕಳ್ಳರ ಗ್ಯಾಂಗ್. ನೋಡಿ, ಈ ಫೋಟೋದಲ್ಲಿರುವ ಮಹಿಳೆಯರನ್ನ ಒಂದ್ಸಾರಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಾಳೆ ನೀವೇನಾದ್ರೂ ಬಸ್ನಲ್ಲಿ ಹೋಗುವಾಗ ಅಪ್ಪಿ ತಪ್ಪಿ ಇವರು ಪ್ರತ್ಯಕ್ಷ ಆದ್ರೂ ಆಗಬಹುದು. ಇವರು ಅಂತಿಂತ ಕಳ್ಳರಲ್ಲ, ಖತರ್ನಾಕ್ ಕಳ್ಳಿಯರು. ಅಂದಹಾಗೆ ಇವರು ಮೂಲತಃ ಕಲಬುರಗಿ ನಗರದ ಬಾಪು ನಗರದ ನಿವಾಸಿಗಳು. ಇವರ ಕಸುಬು ಫುಲ್ ಟೈಮ್ ಕಳ್ಳತನ. ಬೆಳಗ್ಗೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಈ ಗ್ಯಾಂಗ್ ನೇರವಾಗಿ ಫ್ರೀ ಬಸ್ ಅನ್ನ ಹಿಡಿದುಕೊಂಡು ಜಿಲ್ಲೆಯ ಹಲವು ತಾಲೂಕುಗಳಿಗೆ ತೆರಳುತ್ತಾರೆ. ರಶ್ ಇರೋ ಬಸ್ನಲ್ಲಿ ಮಹಿಳೆಯರ ಕತ್ತಲಿದ್ದ ಚಿನ್ನದ ಸರಗಳನ್ನ ಎಗರಿಸುತ್ತಾರೆ. ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಾರೆ. ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದ್ರೂ ಕೊರಲಲ್ಲಿ ಚೈನ್ ಇದ್ರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ತರ ಕ್ರಿಯೇಟ್ ಮಾಡಿ ಕೊರಲಲ್ಲಿರುವಂತಹ ಚೈನ್ ಕಿತ್ಕೊಳ್ಳುವುದು ಇವರದು ವಿಶೇಷತೆ. ಸೊ ಈ ಹಿಂದೆ ಎರಡು ಕೇಸಸ್ ಅಲ್ಲಿ ಇವರು ಭಾಗಿಯಾಗಿರುವುದು ಒಪ್ಕೊಂಡಿರ್ತಾರೆ. ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ. ಹೀಗೆ ಮೊನ್ನೆ ಸುಲೇಪೇಟ್ ಬಸ್ ಸ್ಟ್ಯಾಂಡ್ನಲ್ಲಿ ವೃದ್ಧೆಯ ಕತ್ತಲಿದ್ದ ಸರ ಮತ್ತು ಮಹಿಳೆಯ ಸರ ಕದ್ದು ಈ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಜಿಲ್ಲೆಯ ಜನನಿಬಿಡ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಕಣ್ಣಿಟ್ಟು ಕೃತ್ಯ ಎಸಗಿದ 24 ಗಂಟೆಯಲ್ಲೇ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಟ್ ಇವರೆಲ್ಲ ಅವರು